ನಮಸ್ತೆ ಎಲ್ರಿಗೂ. ನೋಡಿ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನು ಪ್ರಿಪೇರ್ ಮಾಡಿಟ್ಕೊಂಡಿಲ್ಲ ಅಂತಂದರೆ ಏನು ಚಿಂತೆ ಬೇಡ. ಈ ರೀತಿ ರವೆ ಇಡ್ಲಿನ ಮಾಡಿ ನೋಡಿ. ತುಂಬಾ ರುಚಿನೂ ಹಾಗೆಯೇ ತಿನ್ನಲಿಕ್ಕೂ ಸಾಫ್ಟಾಗಿರುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ನೋಡಿ, ಒಂದು ಫ್ರೈ ಪ್ಯಾನ್ನಲ್ಲಿ ಮೊದಲಿಗೆ ರವೆಯನ್ನು ಹುರ್ಕೊಳ್ಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ. ಇದು ಚಿಟಪಿಟ ಅನ್ನೋಕ್ಕೆ ಶುರು ಆದ ನಂತರ ಇದಕ್ಕೆ ರವೆಯನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಕಪ್ಪಷ್ಟು ರವೆಯನ್ನು ಹಾಕ್ಕೊಂಡಿದ್ದೇನೆ. ಆನಂತರ ಇದನ್ನು ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ರವೆ ಉದುರಾಗಿ ಬರಬೇಕು. ಹಾಗೆಯೇ ಅದು ಸ್ವಲ್ಪ ದೊಡ್ಡ ಆಗುತ್ತೆ ಹುರಿದಾಗ, ಆ ರೀತಿ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ನೋಡಿ, ಈ ರೀತಿ ಆದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಿ ರವೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರವೆಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ರವೆಯನ್ನು ಹಾಕ್ಕೊಂಡಿದ್ದೇನೆ ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಅದಕ್ಕೆ ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನೋಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ರವೆಗೆ ಫ್ರೆಶ್ ಮೊಸರನ್ನೇ ಹಾಕ್ಕೋಬೇಕು. ಏನಾದರೂ ಹುಳಿಯಾಗಿರೋ ಮೊಸರು ಹಾಕ್ಕೊಂಡ್ರೆ ಇಡ್ಲಿನೂ ಸಹ ಹುಳಿಯಾಗಿ ಬರುತ್ತೆ. ಅದಕ್ಕಾಗಿ ಫ್ರೆಶ್ ಆಗಿರುವಂಥ ಮೊಸರನ್ನು ಹಾಕ್ಕೊಂಡ್ರೆ ಇಡ್ಲಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಡಬೇಕು. ಒಂದು 10 ರಿಂದ 15 ನಿಮಿಷ ಇದನ್ನು ಹಾಗೆ ಬಿಟ್ಬಿಟ್ರೆ ರವೆ ಚೆನ್ನಾಗಿ ಹಿಗ್ಗುತ್ತೆ. ನೋಡಿ, ಈ ಕಡೆ ನಾನಿಲ್ಲಿ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಸವರಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇಡ್ಲಿಯನ್ನು ಈ ಥರ ಇಡ್ಲಿ ಪ್ಲೇಟಲ್ಲೂ ಮಾಡ್ಕೋಬೋದು, ಅಥವಾ ನೀವು ಇಡ್ಲಿ ಥರ ತಟ್ಟೆಯಲ್ಲಿ ಹಾಕಿಬಿಟ್ಟು ಇಡ್ಲಿಯನ್ನು ಮಾಡ್ಕೋಬೋದು. ರವೆಯನ್ನು ನೆನೆಯಕ್ಕಿಟ್ಟು 10 ರಿಂದ 15 ನಿಮಿಷ ಆಯಿತು. ರವೆ ಚೆನ್ನಾಗಿ ಹಿಗ್ಗಿದೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಿಟ್ಟು ಸ್ವಲ್ಪ ತೆಳ್ಳಗಾಗಬೇಕು. ನೋಡಿ, ಈಗ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಈನೋ ಪೌಡ್ರು ಅಥವಾ ಬೇಕಿಂಗ್ ಸೋಡಾವನ್ನು ಹಾಕ್ಕೋಬೇಕು. ನಾನಿಲ್ಲಿ ಈನೋವನ್ನು ಹಾಕಿದ್ದೇನೆ. ಈನೋ ಹಾಕೋದ್ರಿಂದ ಬಹಳ ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ, ಈನೋ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಹಿಟ್ಟು ಸ್ವಲ್ಪ ಹಗುರ ಆಗುತ್ತೆ, ಹಾಗೆಯೇ ಉಬ್ಬಿ ಬರುತ್ತೆ. ಆನಂತರ ಅದನ್ನು ಬೇಗ ಇಡ್ಲಿ ಪ್ಲೇಟಿಗೆ ಹಾಕಿಬಿಡಬೇಕು. ಅಂದರೆ ಇನ್ನೂ ಹಾಕಿದ ನಂತರ ಜಾಸ್ತಿ ಹೊತ್ತು ಇಡಬಾರ್ದು, ಆಗಿಂದಾಗಲೇ ಇಡ್ಲಿ ಮಾಡಿಬಿಡಬೇಕು. ನೋಡಿ, ನಾನು ಇನ್ನೂ ಹಾಕಿ ಮಿಕ್ಸ್ ಮಾಡ್ತಾ ಇರುವಾಗಲೇ ಇಡ್ಲಿ ಸ್ಟೀಮರನ್ನು ರೆಡಿ ಮಾಡಿದ್ದೇನೆ. ನೀರು ಚೆನ್ನಾಗಿ ಕುದೀತಾ ಇದೆ. ಅದರಲ್ಲಿ ಈಗ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ಟು ಹೈ ಫ್ಲೇಮಲ್ಲಿ 10 ರಿಂದ 12 ನಿಮಿಷ ಬೇಯಿಸ್ಕೊಂಡು ಬಿಟ್ಟರೆ ಇಡ್ಲಿ ಚೆನ್ನಾಗಿ ರೆಡಿ ಆಗುತ್ತೆ. ಇಡ್ಲಿ ಈ ಕಡೆ ಬೇಯ್ತಾ ಇರಲಿ, ಈ ಕಡೆ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ಖಾರ ಇರುವಂತೆ 2 ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ಸ್ವಲ್ಪ ಒಣಕೊಬ್ಬರಿ ಮತ್ತು ಒಂದು 4 ಬೆಳ್ಳುಳ್ಳಿ ಹೆಸಳು, 1 ಟೇಬಲ್ ಸ್ಪೂನ್ ಪುಟಾಣಿ ಬೇಳೆ, ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸಾಕಷ್ಟು ನೀರನ್ನು ಹಾಕ್ಕೊಂಡು ಚಟ್ನಿಯನ್ನು ಸ್ಮೂತಾಗಿ ರುಬ್ಕೊಂಡ್ಬಿಡಬೇಕು. ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ. ಟ್ರೈ ಮಾಡಿ ನೋಡಿ. ರವೆ ಇಡ್ಲಿ ಜೊತೆ ಅಂತೂ ಸಖತ್ತಾಗಿರುತ್ತೆ. ಇದಕ್ಕೆ ನೀವು ಒಗ್ಗರಣೆ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆಯನ್ನು ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಹಾಗೆ ಇಡ್ತಾ ಇದ್ದೀನಿ. ನೋಡಿ, ಇಡ್ಲಿಯನ್ನು ಬೇಯಲಿಕ್ಕಿಟ್ಟು ಕರೆಕ್ಟಾಗಿ 10 ನಿಮಿಷ ಆಗಿದೆ. ಬೆಂದಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು. ಅಂದರೆ ಒಂದು ಸ್ಪೂನ್ ಅಥವಾ ಒಂದು ಚಾಕುವನ್ನು ಈ ರೀತಿ ಚುಚ್ಚಿ ನೋಡಿದಾಗ ಅದು ಅಂಟ್ಕೊಳ್ಳಿಲ್ಲ ಅಂದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಫ್ಲೇಮನ್ನು ಆಫ್ ಮಾಡಿ ಪ್ಲೇಟ್ಗಳನ್ನೆಲ್ಲ ತೆಗೆದು ಒಂದು 5 ನಿಮಿಷ ಹಾಗೆ ಬಿಡಬೇಕು. ಅಂದರೆ ಸ್ವಲ್ಪ ತಣ್ಣಗಾಗಬೇಕು. ಆನಂತರ ಈಸಿಯಾಗಿ ಅದನ್ನು ತೆಗಿಲಿಕ್ಕಾಗತ್ತೆ. ನೋಡಿ, ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಪ್ಲೇಟಿಂದ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ನೋಡಿ. ಹಾಗೆಯೇ ಎಷ್ಟು ಮೃದುವಾಗಿ ಬಂದಿದೆ ಮತ್ತು ಎಷ್ಟು ಉಬ್ಬಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಸುಲಭವಾಗಿ ಮಾಡ್ಕೊಳ್ಳುವಂತೆ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಹಾಗೆಯೇ ಮನೆಯಲ್ಲೇ ಇರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸು ಸಾಕಾಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಕಡಿಮೆ ಸಮಯದಲ್ಲಿ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.